ಒನ್ ನೋಡ್ರಿ ಫ್ರಾಕ್ಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಫ್ರಾಕ್ಷನ್ಸ್ ಗಳಂತಂದ್ ಹೇಳಿದ್ರೆ ಭಿನ್ನ ರಾಶಿ ಅಂತಂದ್ ಹೇಳಿ. ಭಿನ್ನ ರಾಶಿ ಅಂದ್ರೆ ಏನು? 1/2 ಅಂತಂದ್ ಬರುತ್ತ, ಪ್ಲಸ್ 1/3 ಅಂದ್ರೆ ಎಷ್ಟಾಗತ್ತ, 1/2 ಮೈನಸ್ 1/3 ಅಂದ್ರೆ ಏನು, ಅದಾದ ನಂತರ 1/2 ಇಂಟು 1/3 ಅಂದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕು, 1/2 ಡಿವೈಡೆಡ್ ಬೈ 1/3 ಈ ತರ ಪ್ರಾಬ್ಲಮ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ ಈಸಿ ಆಗಿ. ಇಲ್ಲಿ ನೋಡ್ರಿ ಫಸ್ಟ್ ಏನಂತಂದ ಹೇಳಿದ್ರೆ ಪ್ಲಸ್ ಮಾಡೋಣ, ಅಂದ್ರ ಕೂಡ್ಸೋದ್ ಮಾಡೋಣ. ಇಲ್ಲಿ ನೋಡ್ರಿ ಕೆಳಗಡೆ ಏನಪ್ಪಾ ಅಂತ ನಾನು ಹೇಳ್ತೀನಿ ನಿಮ್ಗ. ಸೊ ನಾವು ಲೋಕಲ್ ಭಾಷೆದಾಗ ತಿಳ್ಕೊಳ್ಳೋಣ. ಇದು ಮೇಲ್ಗಡೆ ಭಾಗ ಅಂತ ಅನ್ಕೊಡ್ರಿ, ಇದು ಕೆಳಗಡೆ ಭಾಗ, ಇದು ಮೇಲ್ಗಡೆದು ಇದು ಕೆಳಗಡೆದು ಅಷ್ಟೇ. ಇಲ್ಲಿ ಸಿಂಪಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಫ್ರಾಕ್ಷನ್ಸ್ ಗಳನ್ನ ಭಿನ್ನ ರಾಶಿಗಳನ್ನ ಕೂಡ್ಸ್ಬೇಕು ಅಂತಂದ ಹೇಳಿದ್ರೆ ಕೆಳಗಡೆ ಭಾಗ ಏನಿರುತ್ತಲ್ಲ ಇವೆರಡು ಸೇಮ್ ಇರಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಈ ಕೆಳಗಡೆ ಭಾಗಗಳೇನಪ್ಪಾ ಅಂತಂದ್ರೆ ಕೂಡ್ಸ್ಬೇಕಂತಂದ್ರೆ ಕೂಡಿಸ್ಬೇಕಂತಂದ ಹೇಳಿದ್ರ ಆಮೇಲೆ ಕಳಿಬೇಕಂತಂದ ಹೇಳಿದ್ರ ಎರಡು ಏನಪ್ಪಾ ಅಂತಂದ ಹೇಳಿದ್ರ ಕೆಳಗಡೆ ಭಾಗ ಸೇಮ್ ಇರಬೇಕು. ಸೇಮ್ ಇತ್ತು ಅಂತಂದ ಹೇಳಿದ್ರೆ ಅದನ್ನ ಹೆಂಗ್ ಬರ್ಕೊಂತೀವಿ, ಕೆಳಗಡೆ ಭಾಗವನ್ನ ಡಿವೈಡೆಡ್ ಬೈ 3, ಎರಡು ಸೇಮ್ ಐತೆ ಡಿವೈಡೆಡ್ ಬೈ 3 ಮಾಡ್ಕೊಂತೀವಿ. ಇದನ್ನ ಏನ್ ಮಾಡ್ಕೊಬೇಕು ಇವಾಗ, ಇದು ಮೊದಲನೇ ಮೇಲ್ಗಡೆ ಭಾಗ ಐತಲ್ಲ ಇದನ್ನ ಹಂಗ ಬರ್ಕೋಬೇಕು, ಪ್ಲಸ್ ಅಂತಂದ್ ಬರ್ಕೋಬೇಕು, ಆಮೇಲೆ 7 ಅಂತ ಬರ್ಕೋಬೇಕು. ಟೋಟಲ್ ಆಗಿ ಕೂಡ್ಸ್ರಿ. ಸೊ 7 5 12 ಡಿವೈಡೆಡ್ ಬೈ 3 ಏನಂದ್ರ ನಮ್ದು ಆನ್ಸರ್ ಆಗತ್ತೆ. ಸರ್ ಅದರಿ ನಾವು ಇವಾಗ ಮೈನಸ್ ಮಾಡ್ಕೊಂಡ್ರೆ ಹೆಂಗಿರ್ತೈತ್ರಿ? ಸೊ ಇವಾಗ ನೋಡ್ರಿ 5/3 ಮೈನಸ್ 7/3 ಅಂತಂದೈತೆ. ಮೈನಸ್ ಮಾಡ್ಕೊಂಡ್ರೆ ಕೆಳಗಡೆ ಪಾರ್ಟ್ ಎರಡು ಸೇಮ್ ಇದಾವ, ಸೇಮ್ ಬರ್ಕೊಂಡ್ವಿ, ಲಸ ಏನು ತಕ್ಕೊಳ್ಳೋದು ಬೇಡ. ಸೊ ಸೇಮ್ ಅದೇ ಮೇಲ್ಗಡೆ ಪಾರ್ಟ್ ಬರ್ಕೊಡ್ರಿ, ಮೈನಸ್ ಐತಿ ಆಮೇಲೆ 7 ಬರ್ಕೊಡ್ರಿ. ನೋಡ್ರಿ ಈ ಪಾರ್ಟ್ ನ ನಾವು ಸಾಲ್ವ್ ಮಾಡ್ರಿ. ಸೊ 5ರಾಗ 7 ಕಳೆಯಕ್ ಬರಂಗಿಲ್ಲ, ಸೊ 7ರಾಗ 5 ಕಳೆದ್ರೆ 2 ಬರ್ತೈತಿ. ಅದಾದ ನಂತರ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತೆ ಮೈನಸ್ ಐತೆ ಅದನ್ನ ಬರ್ಕೊಂಡ್ವಿ, ಕೆಳಗಡೆ ಪಾರ್ಟ್ ಏನೈತೆ ಹಂಗ ಬರ್ಕೊಂಡ್ವಿ. -2/3 ಏನಂದ್ರ ನಮ್ದು ಆನ್ಸರ್ ಆಗತ್ತ. ಇದು ಒಂದಾಯ್ತು, ಸಾಲ್ವ್ ಮಾಡ್ವಿ. ಸೇಮ್ ಅದೇ ತರ ಇದನ್ನ ಸಾಲ್ವ್ ಮಾಡ್ಕೊಡ್ರಿ. ಕೆಳಗಡೆ ಪಾರ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎರಡರದ್ದು ಸೇಮ್ ಐತೆ, ಅದಕ್ಕೆ 9 ಅಂತ ಬರ್ಕೊಂಡ್ವಿ. ಸೊ ಮೇಲ್ಗಡೆ ಪಾರ್ಟ್ ಇದ್ರದ್ದು 5 ಐತಿ, ಪ್ಲಸ್ ಅದಾದ ನಂತರ 8 ಐತೆ. ಟೋಟಲ್ ಸಾಲ್ವ್ ಮಾಡ್ರಿ. 8 5 13 ಡಿವೈಡೆಡ್ ಬೈ 9 ಏನಂದ್ರ ಆನ್ಸರ್ ಆಗತ್ತೆ. ಸೇಮ್ ಅದೇ ರೀತಿಯಾಗಿ ಮೈನಸ್ ಮಾಡ್ಕೊಡ್ರಿ. 5/9 ಮೈನಸ್ 8/9 ಅಂತಂದ ಹೇಳಿ ಸಾಲ್ವ್ ಮಾಡ್ದಾಗ ನೋಡ್ರಿ ಕೆಳಗಡೆ ಪಾರ್ಟ್ ಎರಡು ಸೇಮ್ ಐತೆ, ಸೊ ಸೇಮ್ ಬರ್ಕೊಂಡ್ವಿ. 5 ಮೈನಸ್ 8 ಅಂತಂದ ಹೇಳಿ. ಸೊ 5ರಾಗ 8 ಕಳೆಯಕ್ ಬರಂಗಿಲ್ಲ, ಸೊ ಅದಕ್ಕೆ ಏನ್ ಮಾಡ್ಬೇಕು, 8ರಾಗ 5 ಕಳಿಬೇಕು, ಎಷ್ಟು ಬಂತು 3 ಬಂತು. ಆಮೇಲೆ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಿ ಮೈನಸ್ ಐತಿ, ಸೊ ಇದು ಈ ತರ ಬರತ್ತ. ಸೊ -3/9 ಏನಂದ್ರೆ ನಮ್ದು ಆನ್ಸರ್ ಆಗತ್ತ ನಾವು ಮೈನಸ್ ಮಾಡ್ಕೊಂಡಾಗ. ಸೇಮ್ ಅದೇ ರೀತಿಯಾಗಿ ಇದ್ರದ್ದು ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಆನ್ಸರ್ ಅನ್ನ ನನಗ ಕಮೆಂಟ್ ಅಲ್ಲಿ ಹಾಕ್ಬೇಕು. ಸೊ ಸಾಲ್ವ್ ಮಾಡಿ. ಸೇಮ್ ಅದೇ ರೀತಿಯಾಗಿ ನೋಡ್ರಿ ಇದನ್ನ ಸಾಲ್ವ್ ಮಾಡೋಣ. ಸೊ ಎರಡು ಕಡೆ ಸೇಮ್ ಐತೆ, 2 ಅಂತ ಬರ್ಕೊಂಡ್ವಿ, 8 4 12. ಸೊ ಇದೇನಂದ್ರೆ ನಮ್ದು ಆನ್ಸರ್ ಆಗತ್ತ. ಅದೇ ರೀತಿಯಾಗಿ ಇದ್ರದ್ ನೋಡ್ರಿ ಎರಡು ಕಡೆ ಸೇಮ್ ಐತೆ, ಕೆಳಗಡೆ ಪಾರ್ಟ್ 2 ಬರ್ಕೊಂಡ್ವಿ, ಆಮೇಲೆ ಇದನ್ನೆರಡು ಕೂಡ್ಸ್ರಿ 8 7 ಎಷ್ಟಾಗತ್ತ 15 ಆಗತ್ತ. 15 ಡಿವೈಡೆಡ್ ಬೈ 2 ಆನ್ಸರ್ ಆಯ್ತು. ಸೇಮ್ ಅದೇ ರೀತಿಯಾಗಿ ಇದ್ರದ್ದು ಕೆಳಗಡೆ ಪಾರ್ಟ್ 9 ಐತೆ, ಸೇಮ್ ಐತಿ. ಸೊ ಲಸ ತಕೊಳ್ಬೇಕಾಗಿಲ್ಲ, ಇವೆರಡು ಕೂಡ್ಸ್ರಿ 5 2 7 7/9 ಆಯ್ತು. ಸರ್ ಇವಾಗ ಏನಾಯ್ತು, ಕೆಳಗಡೆ ಪಾರ್ಟ್ ಸೇಮ್ ಇದ್ದಾಗ ಆಯ್ತು. ಇವಾಗ ಡಿಫ್ರೆಂಟ್ ಇತ್ತಂತಂದ್ರೆ ಏನ್ ಮಾಡ್ಬೇಕು, ಡಿಫ್ರೆಂಟ್ ಇತ್ತಂತಂದ ಹೇಳಿದ್ರೆ ಅಲ್ಲಿ ಏನ್ ತಕೊಳ್ಬೇಕಪ್ಪಾ ಅಂತಂದ ಹೇಳಿದ್ರೆ ಲಸ ತಕೊಳ್ಬೇಕಾಗತ್ತೆ ಕೆಳಗಡೆ ಪಾರ್ಟ್ ಇರೋದು. ಆಮೇಲೆ ಎರಡು ಈಕ್ವಲ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ 6 ಮತ್ತು 18 ಐತೆ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಇವಾಗ, 6 ಮತ್ತು 18 ಸರ್ ಇವೆರಡು ಏನಂತಂದ ಹೇಳಿದ್ರೆ ಸೇಮ್ ಬರ್ಬೇಕು, ನಮ್ಗ್ ಸೇಮ್ ಇಲ್ಲ. ಅವಾಗ ಏನ್ ಮಾಡ್ಕೋಬೇಕಂತಂದ್ರೆ ಲಸ ತಕೋಬೇಕು. 6 ಮತ್ತು 18ರ ಲಸ ತಕೊಡ್ರಿ. 2ರಿಂದ ಡಿವೈಡ್ ಮಾಡ್ರಿ, 2 3 6 2 9 18. 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಆಗಂಗಿಲ್ಲ. 3ರಿಂದ ಆಗತ್ತ, ಎಸ್ 3 1 3 3 3 9. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಗುಣಿಸ್ರಿ 2 3 6 6 1 6 6 3 18. ಸೊ ನಮ್ ಲಸ ಎಷ್ಟು ಬಂತಪ್ಪಾ ಅಂತಂದ ಹೇಳಿದ್ರೆ 18 ಬಂತು. ಕ್ಲಿಯರ್? ಸೊ ಇವಾಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಸರ್ ಟೋಟಲ್ ಏನಪ್ಪಾ ಅಂತಂದ್ರೆ 18 ಬಂತು, ಬಟ್ ಆದ್ರೆ ಇದ್ರ ಕೆಳಗಡೆ ಪಾರ್ಟ್ ಎಷ್ಟು ಐತೆ ಅಂತಂದ ಹೇಳಿದ್ರೆ 6 ಐತೆ. ಸೊ ಇದು 18 ಆಗ್ಬೇಕಂದ್ರೆ ಎಷ್ಟು ಇಂಟು ಮಾಡ್ಕೋಬೇಕು, ಇಂಟು 3 ಮಾಡ್ಕೋಬೇಕು. ಅವಾಗ ಏನಂತಂದ ಹೇಳಿದ್ರೆ 18 ಆಗತ್ತೆ. ಓನ್ಲಿ ಕೆಳಗಡೆ ಅಷ್ಟೇ ಇಂಟು ಮಾಡ್ಕೊಳಂಗಿಲ್ಲ, ಮೇಲ್ಗಡೆನು ಇಂಟು ಮಾಡ್ಕೋಬೇಕಾಗತ್ತ. ಸೊ ಅವಾಗ 6 3 18 ಆಯ್ತು, 18 ಬರ್ಕೊಂಡ್ವಿ. 1 3 3 ಬರ್ಕೊಂಡ್ವಿ. ಆಮೇಲೆ ಇಲ್ಲಿ ನಡುವಿನ ಪಾರ್ಟ್ ಏನೈತಿ ಪ್ಲಸ್ ಅಂತಂದೈತೆ. ಸೇಮ್ ಅದೇ ತರ ನೋಡ್ರಿ, ಇದು ಆಲ್ರೆಡಿ 18 ಐತೆ. ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಏನು ಚೇಂಜಸ್ ಮಾಡ್ಕೊಳಂಗಿಲ್ಲ, ಇಂಟು 1 ಮಾಡ್ಕೊಂಡ್ರು ಸೇಮ್ ಅಷ್ಟೇ, ಏನು ಚೇಂಜ್ ಮಾಡ್ಕೊಳಂಗಿಲ್ಲ. 18 ಐತಿ, ಇಲ್ಲೂ 18 ಐತಿ. ಸೊ ಮೇಲ್ಗಡೆ ಪಾರ್ಟ್ ಎಷ್ಟೈತಿ 2 ಐತೆ. ಸೊ ಇವಾಗ ಕೂಡ್ಸ್ರಿ. ಸೊ 3 2 5 ಡಿವೈಡೆಡ್ ಬೈ 18 ಅಂದ್ರ ನಮ್ದು ಇದು ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಇವಾಗ 8 ಮತ್ತು 4 ಐತೆ. ಸರ್ ಇವೆರಡು ಸೇಮ್ ಅಲ್ರಿ, ಸೇಮ್ ಅಲ್ಲ ಅಂತಂದ ಹೇಳಿದ್ರೆ ಏನ್ ಮಾಡ್ಕೋಬೇಕು, ಲಸ ತಕ್ಕೋಬೇಕ್ರಿ.
ಲಸ ತಕ್ಕೊಡ್ರಿ. ಲಸ ತಕ್ಕೊಳಕ್ ಎಷ್ಟು ನೋಡ್ರಿ, 2ರಿಂದ ಡಿವೈಡ್ ಮಾಡ್ರಿ. 2 4 8, 2 2 4, ಮತ್ತೆ 2ರಿಂದ ಡಿವೈಡ್ ಮಾಡ್ರಿ. 2 2 4, 2 1 2. ನೆಕ್ಸ್ಟ್ ಡಿವೈಡ್ ಮಾಡ್ಬೇಕಂತಂದ್ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಆಲ್ರೆಡಿ 1 ಬಂತು. ಸೊ 2 2 4, 4 2 8, 8 1 8. ಎಲ್ಲಾ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಅಂದ್ರೆ ಲಸ 8 ಅಂತಂದ್ ಹೇಳಿ ಬಂತು. ಇವಾಗ ನಾವ್ ಏನಂತಂದ್ರೆ ಸಾಲ್ವ್ ಮಾಡ್ಬೇಕು. ಸರ್ ಇದ್ರದ್ದು ಕೆಳಗಡೆ ಪಾರ್ಟ್ ನೋಡ್ರಿ 8 ಐತಿ, ಇಲ್ಲೂ 8 ಐತಿ, ಸೇಮ್ ಐತೆ. ಹಂಗಾದ್ರೆ ಇಲ್ಲಿ ಏನು ಇಂಟು ಮಾಡೋಂಗಿಲ್ಲ, 1 ಹಂಗ ಬರ್ಕೊಂಡ್ವಿ. ಆಮೇಲೆ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಸ್ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ ಇದು ಎಷ್ಟೈತಿ, 4 ಐತ್ರಿ, ಬಟ್ ಆದ್ರೆ ಇಲ್ಲಿ 8 ಐತೆ. ಇದು 4 ಇದ್ದು 8 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂಟು 2 ಮಾಡ್ಬೇಕು. ಕೆಳಗಡೆ ಅಷ್ಟೇ ಇಂಟು 2 ಮಾಡೋದಲ್ಲ, ಮೇಲ್ಗಡೆನು ಇಂಟು 2 ಮಾಡ್ಬೇಕು. 4 2 8 ಆಯ್ತು. ಸೊ 8 ಐತೆ, ಇದೇನ್ ಮಾಡ್ಬೇಕು, ಇಂಟು ಮಾಡ್ಕೊಡೋದು. 3 2 6 ಆಗುತ್ತೆ. ಸೊ ಅದ್ರ ಟೋಟಲ್ ಆಗಿ 6 1 ಪ್ಲಸ್ 7 ಆಯ್ತು. 7 ಡಿವೈಡೆಡ್ ಬೈ ಏನಂದ್ರೆ ನಮ್ದು 8 ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಕೂಡಿಸ್ಬೇಕು. ಮೇ ಬಿ ಇನ್ನೊಂದು ಪ್ರಾಬ್ಲಮ್ ಇರ್ಬೇಕು ನೋಡ್ರಿ, ಇಲ್ಲ ಇವಾಗ ಏನ್ ನಾವ್ ಇಲ್ಲಿವರೆಗೂ ಕೂಡಿಸಿದ್ವಿ. ಇನ್ನು ಸೇಮ್ ಅದೇ ರೀತಿಯಾಗಿ ನಾವು ಮೈನಸ್ ವ್ಯವಕಲನ ಮಾಡಿದ್ರು ಕೂಡ ಸೇಮ್ ಇರತ್ತೆ ನೋಡ್ರಿ. ಇಲ್ಲಿ 2 ಐತಿ, ಇಲ್ಲಿ 7 ಐತಿ. ಸೊ ನಮಗ ಮೈನಸ್ ಮಾಡಕ್ ಬರಂಗಿಲ್ಲ. ಹಂಗಂದ್ರ ನಾವ್ ಏನ್ ಮಾಡ್ಬೇಕು, ಲಸ ತಕ್ಕೋಬೇಕು. 2 ಮತ್ತು 7 ಲಸ ತಕ್ಕೊಡ್ರಿ. 2ರಿಂದ ಡಿವೈಡ್ ಆಗ್ತಾವನ್ ಇಲ್ಲ, 3ರಿಂದ ಆಗ್ತಾವನ್ ಇಲ್ಲ, 5ರಿಂದ ಆಗ್ತಾವನ್ ಇಲ್ಲ. ಸೊ ಯಾವ್ದ್ರಿಂದನೂ ಆಗಂಗಿಲ್ಲ ಇವ. ಸೊ ಅದಕ್ಕೋಸ್ಕರ ಇವ್ನ 2 ಗುಣಿಸ್ಬಿಡ್ಬೇಕು. 2 7 14. 14 ಏನಪ್ಪಾ ಅಂತಂದ್ರೆ ನಮ್ದು ಲಸ ಬಂತು. ಇವಾಗ ನಾವೇನ್ ಮಾಡ್ಬೇಕು, ಸರ್ ಇಲ್ಲಿ 2 ಅಷ್ಟ ಐತ್ರಿ, ಇಲ್ಲಿ 14 ಐತಿ. 2 ಇದ್ದದ್ದು 14 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂಟು 7 ಮಾಡ್ಬೇಕ್ರಿ, ಅವಾಗ 14 ಆಯ್ತು. ಸೊ ಕೆಳಗಡೆ ಇಂಟು 7 ಮಾಡಿದ್ರೆ ಮೇಲ್ಗಡೆ ಇಂಟು 7 ಮಾಡ್ಬೇಕು. 2 7 14 ಬರ್ಕೊಂಡ್ವಿ, 1 7 7 ಆಯ್ತು. ಆಮೇಲೆ ಇಲ್ಲಿ ಏನೈತಿ, ಮೈನಸ್ ಐತಿ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ 7 ಐತಿ, ಇಲ್ಲಿ 14 ಐತಿ. 7 ಇದ್ದದ್ದು ಏನಾಗ್ಬೇಕು, 14 ಆಗ್ಬೇಕಂದ್ರೆ ಎಷ್ಟ್ ಮಾಡ್ಬೇಕು, ಇಂಟು 2 ಮಾಡ್ಬೇಕು. ಸೇಮ್ ಅದೇ ತರ ಕೆಳಗಡೆ ಅಷ್ಟೇ ಅಲ್ಲ, ಮೇಲ್ಗಡೆನು ಇಂಟು 2 ಮಾಡ್ಬೇಕು. ಸೊ 7 2 14 ಆಯ್ತು. ಮೇಲ್ಗಡೆ ಗುಣಿಸ್ರಿ, 3 2 6. ಸೊ ಇವಾಗ ಮೈನಸ್ ಮಾಡ್ಕೊಡ್ರಿ. 7ರಾಗ 6 ಕಳೆದ್ರೆ ಎಷ್ಟಾಯ್ತು, 1 ಅಂತ ಬಂತು. ಸೊ ಡಿವೈಡೆಡ್ ಬೈ ಎಷ್ಟು, 14. 1 ಡಿವೈಡೆಡ್ ಬೈ 14 ಏನಪ್ಪಾ ಅಂದ್ರೆ ನಮ್ದು ಆನ್ಸರ್. ಸೊ ಈ ರೀತಿಯಾಗಿ ನಾವು ಮೈನಸ್ ಮಾಡ್ಕೋಬೇಕಾಗತ್ತ, ವ್ಯವಕಲನ ಮಾಡ್ಕೋಬೇಕಾಗತ್ತ ಭಿನ್ನ ರಾಶಿಗಳದ್ದು. ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಟ್ರೈ ಮಾಡಿ. ಸರ್ ಇಲ್ಲಿ 8 ಐತ್ರಿ, ಇಲ್ಲಿ 5 ಐತ್ರಿ. ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಆಗ್ಲಿ. ನಾ ಹೇಳಿದ್ನಲ್ಲ, ಈಗ ಹೆಂಗ್ ಇಲ್ಲಿ 2 ಸೇಮ್ ಇದ್ದು ಅಂದ್ರೆ ಮೈನಸ್ ಮಾಡ್ಕೋತೀವಿ ಅಂತಂದ ಹೇಳಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ನೋಡ್ರಿ. 4 ಡಿವೈಡೆಡ್ ಬೈ 3 ಐತಿ, ಮೈನಸ್ 1 ಡಿವೈಡೆಡ್ ಬೈ 3 ಅಂತಂದ ಐತೆ. ಇವೆರಡು ಕೆಳಗಡೆ ಪಾರ್ಟ್ ಸೇಮ್ ಅದಾವ್ರಿ. ಸೊ ಅದಕ್ಕೋಸ್ಕರ 3 ಅಂತಂದ್ ಬರ್ಕೊಂಡ್ರಿ. ಸೊ ಇದನ್ನ ನೋಡ್ರಿ, ಇಲ್ಲಿ 4 ಐತಿ, ಮೈನಸ್ 1 ಮಾಡ್ಕೊಬೇಕು. ಅಂದ್ರೆ ಎಷ್ಟು, 4ರಾಗ 1 ಕಳೆದ್ರೆ 3. 3 ಡಿವೈಡೆಡ್ ಬೈ 3 ಏನಂದ್ರೆ ನಮ್ದು ಆನ್ಸರ್ ಬರುತ್ತೆ. ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ಇವೆರಡು ಡಿಫ್ರೆಂಟ್ ಇದಾವ. ಡಿಫ್ರೆಂಟ್ ಇದ್ದು ಅಂದ್ರೆ ಏನ್ ಮಾಡ್ಕೊಬೇಕು, ಲಸ ತಕ್ಕೋಬೇಕು. ಲಸ ತಕ್ಕೋಬೇಕಂದ್ರೆ ನೋಡ್ರಿ, 2ರಿಂದ ಡಿವೈಡ್ ಮಾಡ್ರಿ, 3ರಿಂದ ಮಾಡ್ರಿ, 4ರಿಂದ ಅಲ್ಲ 5ರಿಂದ ಮಾಡ್ರಿ. ಸೊ ಬರೋದೇ ಇಲ್ಲ. ಸೊ ಅಂದ್ರ ಎರಡೂನು ಏನ್ ಮಾಡ್ಬೇಕಂದ್ರೆ ಇಂಟು ಮಾಡ್ಕೋಬೇಕು. 8 5 40 ಏನಪ್ಪಾ ಅಂದ್ರ ನಮ್ದ ಲಸ ಬಂತು. ಇವಾಗ ನೋಡ್ರಿ, ಇದು 8 ಐತಿ, ಬಟ್ ಅದ್ರ ನಮ್ಗೆ ಏನೈತಿ, ಇಲ್ಲಿ 40 ಐತೆ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಇಂಟು 5 ಮಾಡ್ಬೇಕು. ಕೆಳಗಡೆ ಅಷ್ಟೇ ಇಂಟು ಮಾಡೋದಲ್ಲ, ಮೇಲ್ಗಡೆನು ಇಂಟು 5 ಮಾಡ್ಬೇಕು. 8 5 40 ಆಯ್ತು. ಮೇಲ್ಗಡೆ ಎಷ್ಟು, 7 5 35. ಮೈನಸ್ ಇದೆಷ್ಟೈತಿ ನೋಡ್ರಿ, ಸರ್ ಇದು 5 ಐತ್ರಿ, ಇಲ್ಲಿ 40 ಐತಿ. ಇದನ್ನ ಇಂಟು ಎಷ್ಟ್ ಮಾಡ್ಬೇಕು, 8 ಮಾಡ್ಬೇಕು, ಅವಾಗ 40 ಆಗತ್ತೆ. ಆಮೇಲೆ ಮೇಲ್ಗಡೆನು ಇಂಟು ಮಾಡ್ಕೋಬೇಕು. 5 8 40 ಆಯ್ತು, 3 8 24. ಸೊ ಅಂದ್ರ ಮೈನಸ್ ಮಾಡ್ಕೊಡ್ರೆ ಎಷ್ಟಾಗತ್ತ, 35ರಾಗ 24 ಕಳೆದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 9 ಬರುತ್ತೆ. ಎಷ್ಟು ಬರುತ್ತೆ, 9. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಎಷ್ಟೈತಿ, 40. 9 ಡಿವೈಡೆಡ್ ಬೈ 14 ಅಂದ್ರೆ ನಮ್ದು ಆನ್ಸರ್ ಆಗತ್ತೆ. ಸೊ ಈ ರೀತಿಯಾಗಿ ನಾವು ಸಂಕಲನ ಮತ್ತು ವ್ಯವಕಲನಗಳನ್ನ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದು ಕ್ಲಿಯರ್ ಆಗಿಲ್ಲ, ಬರಿತೀನಿ. ಇಲ್ಲಿ ಸೈಡ್ ಬರ್ತೀನಿ. 2 ಡಿವೈಡೆಡ್ ಬೈ 3 ಇಂಟು 3 ಡಿವೈಡೆಡ್ ಬೈ 5 ಅಂತಂದೈತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಗುಣಾಕಾರ. ಗುಣಾಕಾರಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಬಾಳ ಅಂದ್ರೆ ಈ ಭಿನ್ನ ರಾಶಿಯಲ್ಲಿ ಗುಣಾಕಾರ ಬಾಳ ಅಂದ್ರೆ ಬಾಳ ಈಸಿ. ಇಲ್ಲೇನು ಮಾಡ್ಕೊಳಂಗಿಲ್ಲ, ಡೈರೆಕ್ಟ್ ಆಗಿ ಇದನ್ನ ಮತ್ ಇದನ್ನ ಇದೇ ರೀತಿ ಗುಣಿಸ್ಬಿಡ್ಬೇಕು. ಲಸ ಬೇಕಾಗಿಲ್ಲ, ಏನಿಲ್ಲ. 2 ಇಂಟು 3 ಮಾಡ್ರಿ, 6 ಆಯ್ತು. 3 ಇಂಟು 5 ಮಾಡ್ರಿ, 15 ಆಯ್ತು. ಸಿಂಪಲ್. ಇಲ್ಲಿ ನೋಡ್ರಿ, ಮೇಲ್ಗಡೆದು ಗುಣಿಸ್ರಿ, 2 3 6 ಆಯ್ತು. ಕೆಳಗಡೆ ಗುಣಿಸ್ರಿ, 3 5 15. 6 ಡಿವೈಡೆಡ್ ಬೈ 15 ಏನಂದ್ರೆ ನಮ್ದು ಆನ್ಸರ್ ಆಗತ್ತೆ. ಸೇಮ್ ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ 5 ಡಿವೈಡೆಡ್ ಬೈ 2 ಇಂಟು 10 ಡಿವೈಡೆಡ್ ಬೈ 7 ಅಂತಂದೈತೆ. ಸೊ ಇವಾಗ ಗುಣಾಕಾರ ಮಾಡ್ಬೇಕು. ಗುಣಾಕಾರ ಮಾಡಕ್ ಏನು ನೋಡಂಗಿಲ್ಲ, ಜಸ್ಟ್ ಮೇಲ್ಗಡೆ ಗುಣಿಸ್. 5 10 50. ಆಮೇಲೆ ಕೆಳಗಡೆ ಗುಣಿಸಿ, 2 7 14. ಸೊ 50 ಡಿವೈಡೆಡ್ ಬೈ 14 ಏನಂದ್ರೆ ನಮ್ದು ಆನ್ಸರ್ ಆಗತ್ತ. ಸೇಮ್ ಅದೇ ರೀತಿಯಾಗಿ ನೋಡ್ರಿ, ಇದು 12 ಡಿವೈಡೆಡ್ ಬೈ 5 ಇಂಟು 5 ಡಿವೈಡೆಡ್ ಬೈ 6 ಅಂತಂದೈತೆ. ಮೇಲ್ಗಡೆ ಪಾರ್ಟ್ಸ್ ಗಳನ್ನ ಗುಣಿಸ್ರಿ, 12 5 60. ಕೆಳಗಡೆ ಗುಣಿಸ್ರಿ, 5 6 30.
ಅಂದ್ರೆ ಸಿಂಪಲ್ ಆಗಿ ಹಿಂಗ್ ಬರ್ಕೊಬೇಕಾಗತ್ತ 12 ಇಂಟು 5 ಡಿವೈಡೆಡ್ ಬೈ 5 ಇಂಟು 6 ಗುಣಿಸ್ಲಿ 12 ಐದ್ಲೆ 60 5 6ಲೆ 30. ಸೇಮ್ ಅದೇ ರೀತಿಯಾಗಿ ನೋಡ್ರಿ ಡಿವೈಡೆಡ್ ಬೈ ಬಂತು ಇನ್ನೊಂದೆರಡು ಸಾಲ್ವ್ ಮಾಡೋಣ. ಯಾಕಂತಂದ್ ಹೇಳಿದ್ರೆ ಇದು ನೋಡ್ರಿ 2 ಡಿವೈಡೆಡ್ ಬೈ 4 ಇಂಟು 3 ಡಿವೈಡೆಡ್ ಬೈ 8 ಅಂತಂದೈತೆ. ಸೊ ಇದನ್ನ ಗುಣಿಸ್ಬೇಕಂತಂದ್ ಹೇಳಿದ್ರೆ ಇವೆರಡು ಗುಣಿಸ್ಬೇಕು. 2 ಇಂಟು 3 ಮೇಲ್ಗಡೆ 4 ಇಂಟು 8 ಕೆಳಗಡೆ ಎಷ್ಟಾಯ್ತು 2 3ಲೆ 6 ಆಮೇಲೆ 4 8ಲೆ 32. ಇದೇನಪ್ಪಾ ಅಂದ್ರ ನಮ್ದು ಆನ್ಸರ್ ಬರುತ್ತೆ. ಸೇಮ್ ಅದೇ ತರ 1 ಡಿವೈಡೆಡ್ ಬೈ 10 ಇಂಟು 10 ಡಿವೈಡೆಡ್ ಬೈ 1 ಅಂತಂದ ಹೇಳಿದ್ರೆ ಮೇಲ್ಗಡೆ ಕೆಳಗಡೆ 10 1ಲೆ 10 ಕೆಳಗಡೆ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ 10 1ಲೆ 10 10 ಡಿವೈಡೆಡ್ ಬೈ 10 ಏನಂದ್ರೆ ನಮ್ದು ಆನ್ಸರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೇಮ್ ಅದೇ ತರ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಇದನ್ನ ನಾವು ಡಿವೈಡೆಡ್ ಬೈ ನೋಡ್ಕೊಂಡ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಸೊ ಫಸ್ಟ್ ಏನಂತ ಹೇಳಿದ್ರೆ 2 ಡಿವೈಡೆಡ್ ಬೈ 3 ಐತಿ. ಇದು ಮೇನ್ ಇಂಪಾರ್ಟೆಂಟ್ ನಮ್ಗೆ. ಇದನ್ನ ನೀವು ಕಲಿಬೇಕು ಕರೆಕ್ಟ್ ಆಗಿ. ಸೊ 2 ಡಿವೈಡೆಡ್ ಬೈ 3 ಐತಿ. ನಾನು ಈ ತರ ಬರ್ಕೊಂತೀನಿ. ಅದಾದ ನಂತರ ಈ ಡಿವೈಡೆಡ್ ಬೈ ನ ನಾವು ದೊಡ್ಡ ಡಿವೈಡೆಡ್ ಬೈ ಹಾಕೋಣ. ಅದಾದ ನಂತರ ಕೆಳಗಡೆ ಏನೈತಲ್ಲ 3 ಡಿವೈಡೆಡ್ ಬೈ 8 ಅಂತ ಹೇಳಿ. ಸೊ ಇದನ್ನ ನಾನು ಸಾಲ್ವ್ ಮಾಡ್ಕೊಳಕ್ ಹೆಂಗ್ ಬರಿತೀನಿ ಅಂತ ಹೇಳಿದ್ರೆ ಇದು ಮೇಲ್ಗಡೆ ಪಾರ್ಟ್ ಕರೆಕ್ಟ್. ಸೊ ಇದೇನಪ್ಪಾ ಅಂತಂದ್ರೆ ಮೇಲ್ಗಡೆ ಪಾರ್ಟ್. ಇದು ನಾನು ಒಂದೇ ಇದೆಲ್ಲ ಈ ನಡುವೆ ಏನಿದಾವಲ್ಲ ಈ ಗೆರೆಗಳನ್ನ ಇವನು ಕೂಡ ಹೋಗಿಸ್ಬೇಕು ಇವಾಗ ನಾನು. ಸೊ ಇವುಗಳನ್ನು ಕೂಡ ಏನಪ್ಪಾ ಅಂತಂದ್ರೆ ಹೋಗಿಸ್ಬೇಕು. ಸೊ 2 ಅಂತಂದ್ ಬಂತು. ಇದು ಡಿವೈಡೆಡ್ ಬೈ 3 ಐತಲ್ಲ ಈ ಡಿವೈಡೆಡ್ ಬೈ 3 ಅನ್ನ ಹಿಂಗ್ ಬರ್ಕೊಬೇಕು. ಈ ಡಿವೈಡೆಡ್ ಬೈ 3 ಏನ್ ಬರುತ್ತಲ್ಲ ಇದು ಡಿವೈಡೆಡ್ ಬೈ 3 ಅಂತ ಹೇಳಿ ಬರ್ತೈತೆ. ಎಸ್ ಅದಾದ ನಂತರ ಈ ಡಿವೈಡೆಡ್ ಬೈ ಆದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವ್ದೈತಿ ಅದ್ರ ಕೆಳಗಡೆ ಸಡನ್ ಆಗಿ 3 ಐತೆ. ಅಂದ್ರೆ ಈ 3ಅನ್ನ ಹಂಗೆ ಬರ್ಕೊಬೇಕು. ಈ 3ಅನ್ನ ಹಂಗೆ ಬರ್ಕೋಬೇಕು. ಇದು ಡಿವೈಡೆಡ್ ಬೈ 3 ಆದ ನಂತರ ಮೇಲ್ಗಡೆ ಡಿವೈಡೆಡ್ ಬೈ ಬರುತ್ತೆ ಮೇಲೆ. ಅದಾದ ನಂತರ ಈ 8 ಮೇಲ್ಗಡೆ ಹೋಗುತ್ತೆ ಇಂಟು 8. ಸೊ ಈ ರೀತಿಯಾಗಿ ಬರ್ಕೋಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಹೆಂಗಪ್ಪಾ ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ 2 ಡಿವೈಡೆಡ್ ಬೈ 3 ಅಂತಂದೈತಿ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 8 ಅಂತಂದೈತೆ. ಸೊ ನನ್ ಟೋಟಲ್ ಆಗಿ ಒಂದದ್ರಲ್ಲೇ ಬರ್ಕೊಬೇಕು. ಸೊ 2 ಐತಿ 2 ಅಂತ ಬರ್ಕೊಂಡ್ವಿ. ಡಿವೈಡೆಡ್ ಬೈ 3 ಅಂತಂದೈತೆ. ಓಕೆ ಡಿವೈಡೆಡ್ ಕೆಳಗಡೆ 3 ಐತೆ. ಅದಾದ ನಂತರ ಇದೊಂದು ಡಿವೈಡೆಡ್ ಬೈ ಅಲ್ಲ. ಸೊ ಇದು ಕೂಡ ಡಿವೈಡೆಡ್ ಬೈ. ಈ ಡಿವೈಡೆಡ್ ಬೈ ಆದ ನಂತರ ಕೆಳಗಡೆ ಏನೈತಿ 3 ಅಂತಂದೈತೆ. ಇದು ಮೇಲ್ಗಡೆ ಹೋಗುತ್ತೆ ಇಂಟು 8. ಸೇಮ್ ಅದೇ ತರ ಬರ್ಕೊಂಡೆ. ಇವಾಗ ಸಾಲ್ವ್ ಮಾಡ ಜಸ್ಟ್ ಗುಣಿಸ್ರಿ. 2 8ಲೆ 16 ಆಯ್ತು 3 3ಲೆ 9 16 ಡಿವೈಡೆಡ್ ಬೈ 9 ಆನ್ಸರ್ ಬರುತ್ತೆ. ಸೇಮ್ ಇನ್ನು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡು. ಇದ್ ನೋಡ್ರಿ 2 ಡಿವೈಡೆಡ್ ಬೈ 9 ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 3 ಅಂತಂದೈತೆ. ಇವಾಗ ನಾನು ಮಾರ್ಕ್ ಮಾಡ್ತೀನಿ. ಡಿವೈಡೆಡ್ ಬೈ ಇದು ಮೇಲ್ಗಡೆ 2 ಐತಲ್ಲ ಒಂದೇ ಡಿವೈಡೆಡ್ ಬೈ ಬರಬೇಕು. ಮೇಲ್ಗಡೆ 2 ಐತೆ. ಸೊ 2 ಹಂಗ ಬರ್ಕೊಂಡೆ. ಡಿವೈಡೆಡ್ ಬೈ ಆದ ನಂತರ 9 ಐತೆ. ಅಂದ್ರೆ ಇದು ಡಿವೈಡೆಡ್ ಬೈ ಆದ ನಂತರ 9 ಬರ್ಕೋಬೇಕು. ಇದು ಎಲ್ರಿಗೂ ಅರ್ಥ ಆಯ್ತು. ಅದಾದ ನಂತರ ಇದನ್ನ ಇವಾಗ ಈ ಪಾರ್ಟ್ ಬರ್ಕೊಂಡು ಹೋಲ್ ಡಿವೈಡೆಡ್ ಬೈ ಐತಲ್ಲ ಈ ಡಿವೈಡೆಡ್ ಬೈ ಆದ ನಂತರ ಕೆಳಗಡೆ ಒಂದ್ ಸಂಖ್ಯೆ ಐತೆ. ಆ ಸಂಖ್ಯೆ ಯಾವುದು 1. ಸೊ ಅದನ್ನ 1 ಅಂತಂದ್ ಹೇಳಿ ಇಲ್ಲೇ ಬರ್ಕೋಬೇಕು. ಇದು 3 ಏನೈತಲ್ಲ ಮತ್ತೆ ಸೊ 1 ಡಿವೈಡೆಡ್ ಬೈ 3 ಐತೆ. ಈ 1 ಮೇಲೆ ಏನಂತಂದ ಹೇಳಿದ್ರೆ 1 ಮೇಲೆ ಅಥವಾ ಕೆಳಗಡೆ 1 ಮೇಲೆ ಅಥವಾ ಕೆಳಗಡೆ ಗೆರೆ ಬರ್ಬೇಕದು. ಸೊ ಇಲ್ಲಿ ಕೆಳಗಡೆ ಬೆರೆಯಕ್ ಬರಂಗಿಲ್ಲ. ಅದನ್ನ ನಾವು ಮೇಲ್ಗಡೆ 1 ಮೇಲೆ ಗೆರೆ ಹೊಡ್ಕೊಂಡು ಮೇಲ್ಗಡೆ 3 ಅಂತ ಬರ್ಕೋಬೇಕು. ಸೊ ಅದ್ರ ನಡುವೆ ಇಂಟು ಬರ್ಕೋಬೇಕು. ಸೊ 2 3ಲೆ 6 9 1ಲೆ 9 6 ಡಿವೈಡೆಡ್ ಬೈ 9 ಆನ್ಸರ್ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ 5 ಡಿವೈಡೆಡ್ ಬೈ 6 ಹೋಲ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಅಂತಂದೈತೆ. ಇದನ್ನ ಹೆಂಗ್ ಬರ್ಕೊಂತೀರಿ ಸರ್? 5 ಐತ್ರಿ 5 ಬರ್ಕೊಂಡ್ವಿ. ಅದಾದ ನಂತರ ಡಿವೈಡೆಡ್ ಬೈ ಕೆಳಗಡೆ ಗೆರೆ ಕೆಳಗಡೆ 6 ಐತ್ರಿ. ಅಂದ್ರೆ ಈ ಗೆರೆ ಕೆಳಗಡೆ 6 ಅಂತ ಬರ್ಕೊಂಡ್ವಿ. ಮೇಲ್ಗಡೆ ಪಾರ್ಟ್ ಮುಗೀತು. ಅದಾದ ನಂತರ ಹೋಲ್ ಡಿವೈಡೆಡ್ ಬೈ ಐತೆ. ಹೋಲ್ ಡಿವೈಡೆಡ್ ಬೈ ಇಲ್ಲೇ ಐತೆ. ಅದ್ರ ಕೆಳಗಡೆ 2 ಐತೆ. ಅಂದ್ರೆ ಅದ್ರ ಕೆಳಗಡೆ 2 ಬರ್ಬೇಕು. ಸೊ ನೋಡ್ರಿ 2 ಕೆಳಗಡೆ ಅಥವಾ ಮೇಲ್ಗಡೆ ಮತ್ 3 ಬಂದೈತೆ. 2 ಕೆಳಗಡೆ 3 ಬರಕ್ ಬರಂಗಿಲ್ಲ. 2 ಮೇಲ್ಗಡೆ 3 ಬರ್ಬಿಡು. ಸೊ ಈ ರೀತಿಯಾಗಿ ಸೊ 5 3ಲೆ 15 ಆಯ್ತು. 6 2ಲೆ 12 ಆಯ್ತು. 15 ಡಿವೈಡೆಡ್ ಬೈ 12 ಏನಂದ್ರ ನಮ್ದು ಆನ್ಸರ್ ಆಗತ್ತೆ. ಸೇಮ್ ಅದೇ ತರ ನೋಡ್ರಿ 6 ಡಿವೈಡೆಡ್ ಬೈ 5 ಅಂತಂದೈತೆ. ಹೋಲ್ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 10 ಅಂತಂದೇಳಿ ಇದನ್ನ ಹೋಲ್ ಡಿವೈಡೆಡ್ ಬೈ ಅಂತ ಬರ್ಕೊಳತ್ತ. ಸೊ ಇವಾಗ ನೋಡ್ರಿ 6 ಐತೆ ಮೇಲ್ಗಡೆ 6 ಅನ್ನ ಬರ್ಕೊಂಡ್ವಿ. ಡಿವೈಡೆಡ್ ಬೈ ಲೈನ್ ಐತೆ. ಅದ್ರ ಕೆಳಗಡೆ 5 ಬರ್ಬೇಕು. ಇದ್ರ ಕೆಳಗಡೆ 5 ಬರುತ್ತೆ. ಅದಾದ ನಂತರ ಕೆಳಗಡೆ ಪಾರ್ಟ್ ಮಾಡ್ರಿ ಗೆರೆ ಐತೆ. ಇಲ್ಲಿ ಗೆರೆ ಐತಿ. ಗೆರೆ ಕೆಳಗಡೆ ಏನಪ್ಪಾ ಅಂತಂದ್ರೆ 3 ಐತೆ. 3 ಅಂತ ಬರ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3 ಕೆಳಗಡೆ ಏನಪ್ಪಾ ಅಂತಂದ್ರೆ 10 ಬರ್ಕೋಬೇಕು. ನಮ್ಗ ಅದು ಬ್ಯಾಡಾಗೈತಿ. 3 ಕೆಳಗಡೆ ಅಲ್ಲ ಅದನ್ನ ಮೇಲ್ಗಡೆ ಗೆರೆ ತಗೊಳ್ರಿ. 3 ಮೇಲ್ಗಡೆ ಗೆರೆ ಬರುತ್ತಂತ ಉಲ್ಟಾ ತಗೊಳ್ರಿ. ಉಲ್ಟಾ ಹಿಂಗ್ ಕಳಿಸ್ಬೇಕು. 3 ಮೇಲ್ಗಡೆ ಗೆರೆ ಬರ್ದೈತಿ. ಆಮೇಲೆ 10 ಮೇಲ್ಗಡೆ ಬರ್ಕೊಂಡ್ವಿ. ಇದ್ರ ಎರಡೂದ್ರ ನಡುವೆ ಇಂಟು ಮಾಡ್ಕೋಬೇಕು.
6 60 5 3 15 ಆಯ್ತು. ಇದು ನಮ್ದು ಆನ್ಸರ್ ಆಗತ್ತೆ. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಸೇಮ್ ಅದೇ ರೀತಿಯಾಗಿ ಇನ್ನೊಂದ್ 2 3 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ 2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 10 ಅಂತಂದ ಹೇಳಿ ಇದನ್ನ ಹೆಂಗ್ ಬರ್ಕೊಂತೀರಿ ಸರ್? 2 ಡಿವೈಡೆಡ್ ಬೈ 3 ರೀ, ಅದಾದ ನಂತರ 6 ಡಿವೈಡೆಡ್ ಬೈ 10 ಅಂತಂದ ಹೇಳ್ರಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂತ ಹೇಳಿದ್ರೆ ಒಂದ್ ಗೆರೆ ಹೇಳಿರಿ. ಸೊ 2 ಮೇಲ್ಗಡೆ ಐತ್ರಿ, 2 ಮೇಲ್ಗಡೆ ಬರ್ಕೊಂಡ್ವಿ. ಅದಾದ ನಂತರ ಈ ಗೆರೆ ಕೆಳಗಡೆ 3 ಐತ್ರಿ, ಅಂದ್ರೆ ಈ ಗೆರೆ ಕೆಳಗಡೆ 3 ಬರುತ್ತೆ, ಇದನ್ನ ಬರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಗೆರೆ ಐತಿ, ಈ ಗೆರೆ ಐತ್ರಿ, ಗೆರೆ ಕೆಳಗಡೆ 6 ಐತ್ರಿ, ಗೆರೆ ಕೆಳಗಡೆ ಏನಂತಂದ್ರೆ 6 ಬರ್ಕೊಂಡ್ರಿ. ಇನ್ನೊಂದು ಉಳಿತಲ್ಲ ಅದ್ರ ಮೇಲ್ಗಡೆ ಬರ್ಕೊಡ್ರಿ, ಇಂಟು ಮಾಡ್ಕೊಡ್ರಿ. ಆನ್ಸರ್ ಎಷ್ಟು ಬಂತು? 2 10 20, 3 6 18. 20 ಡಿವೈಡೆಡ್ ಬೈ 18 ಏನಂದ್ರೆ ನಮ್ದು ಆನ್ಸರ್ ಆಗತ್ತ. ಸೊ ಈ ರೀತಿಯಾಗಿ ಫ್ರಾಕ್ಷನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತ. ಸಾಲ್ವ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಉಳಿದಿರೋ ಬೇಸಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ ಮತ್ತೆ.